ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾವು ಹೋಗ್ತಿರೋದು ಪ್ಲೇಸ್ ಯಾವುದಪ್ಪ ಅಂದ್ರೆ ಹಂಪಿ. ಯಾಕಪ್ಪ ಅಂದ್ರೆ ಇದು ನಾವು ಮನೆ ಹೋಗೋ ರೂಟಿಗೆ ನಮ್ಗೆ ನಿಯರ್ ಆಗ್ತದಂತ ಇಲ್ಲೇ ನೋಡ್ಕೊಂಡು ಹೋಗೋಮಂತ ಡಿಸೈಡ್ ಆದವು. ಅದಕ್ಕೆ ಈಗ ಹಂಪಿ ಕಡೆ ಹೊಂಟಿದ್ದೆವು. ನಮಗೆ ಎಲ್ಲಿಂದ ಕಾಣ್ಲಕ್ಕ ಸಿಗ್ಲತ್ತದ ನೋಡ್ರಿ. ಇಲ್ಲಿ ವಿಜಯನಗರ ಸಾಮ್ರಾಜ್ಯ ಇಲ್ಲಿಂದ ಸ್ಟಾರ್ಟ್ ಆಗ್ತದಂತ. ಈ ಟನಲ್ನಿಂದ ನಾವು ಚಾಲು ಐತೆ ನೋಡ್ರಿ ವಿಜಯನಗರ ಸಾಮ್ರಾಜ್ಯ. ನಾವು ಹಂಪಿಯನ್ನು ಮುಟ್ಟಿದ ಬಳಿಕ ನಾವು ಹೋಗಿದ್ದ ಪ್ಲೇಸ್ ಯಾವುದಪ್ಪ ಅಂದ್ರೆ ವಿರೂಪಾಕ್ಷ ದೇವಾಲಯಕ್ಕೆ. ನೀವು ಒಳಗಡೆಯಿಂದ ನೋಡ್ಬೋದು ಇಲ್ಲಿ ಎಷ್ಟು ಜನ ಬಂದಾರ ನೋಡಕ್ಕಂತ. ಇಲ್ಲಿ ಫಾರಿನರ್ಸರು ಬರ್ತಾರೆ. ನಾವು ಗುಡಿಯ ಒಳಗೆ ಎಂಟ್ರಿ ಆದ್ಮ್ಯಾಗ ನಾವು ಹೊಂಟಿದ್ದೇವೆ. ಈಗ ಕೈಕಾಲು ಮುಖ ತೊಳ್ಕೊಂಡು ಈಗ ದರ್ಶನ ಪಡಿಲಕ್ಕ. ನನ್ಗೆ ಗೂಗಲ್ನಲ್ಲಿ ರಿಸರ್ಚ್ ಮಾಡಿದಾಗ ನನಗೆ ಗೊತ್ತಾಗಿದ್ದು ಸ್ವಲ್ಪ ಎಷ್ಟು ಮಟ್ಟಿಗೆಪ್ಪ ಅಂದ್ರೆ ಇಲ್ಲಿಂದ ಇತಿಹಾಸ ಹೇಳ್ತೀನಿ ನೋಡ್ರಿ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ ಆಗಿತ್ತು. ಇದು ತುಂಗಭದ್ರಾ ನದಿಯ ತೀರದಲ್ಲಿ ಬರ್ತದೆ. ಹಂಪಿಯಲ್ಲಿರುವ ವಿರೂಪಾಕ್ಷ ದೇವಾಲಯ ತೀರ್ಥಯಾತ್ರೆಗೆ ಮುಖ್ಯ ಕೇಂದ್ರವಾಗ್ಯದ ಮತ್ತು ಇದು ಶತಮಾನಗಳಿಂದಲೂ ಅತ್ಯಂತ ಪವಿತ್ರವಾದ ಅಭಯಾರಣ್ಯವೆಂದು ಪರಿಗಣಿಸಲಾಗ್ಯದ. ಇದು ಸುತ್ತಮುತ್ತಲಿನ ಅವಶೇಷಗಳ ನಡುವೆ ಅಸ್ತಿತ್ವದಲ್ಲಿದೆ ಮತ್ತು ಇದನ್ನು ಈಗಲೂ ಆರಾಧನೆ ಮಾಡ್ತಾರೆ. ಈ ದೇವಸ್ಥಾನ ಶಿವನಿಗೆ ಸಮರ್ಪಿತವಾಗ್ಯದ. ಈ ಭವ್ಯ ವಿರೂಪಾಕ್ಷ ದೇವಾಲಯ ಇತಿಹಾಸ ಸ್ವಲ್ಪ ಗೊಂದಲದಾಗದ. ಯಾಕಪ್ಪ ಅಂದರೆ 7ನೇ ಶತಮಾನದ ಬಳಿಕ ಇಲ್ಲಿ ಇತಿಹಾಸದ ಮ್ಯಾಗ ನಮ್ಗೆ ಲಾಭ ಇದ್ದರೂ ಈ ದೇವಾಲಯ ಅದಕ್ಕಿಂತಲೂ ಹಿಂದಿನಿಂದಲೂ ಅಸ್ತಿತ್ವದ ಅಂತ ಎನ್ನಲಾಗ್ಲತ್ತದ. ವಿರೂಪಾಕ್ಷ ಪಂಪ ಕಥೆ ಇಲ್ಲಿ ಬಹಳ ಹಿಂದಿನಿಂದಲೂ ಅಸ್ತಿತ್ವದಲ್ಲಿತ್ತು. ಇಲ್ಲಿ 9ನೇ ಶತಮಾನದಲ್ಲಿ ಕೆತ್ತಲಾದ ಶಿವನ ಬಗ್ಗೆ ಹಲವಾರು ಶಾಸನಗಳಲ್ಲಿ ಲಭ್ಯ ಆಗ್ಯಾವ. ಈ ದೇಗುಲ ಆರಂಭದಲ್ಲಿ ತುಂಬ ಸಣ್ಣದಾಗಿತ್ತಂತ. ಆಗ ವಿಜಯನಗರ ರಾಜರ ಆಳ್ವಿಕೆಯಲ್ಲಿ ಒಂದು ದೊಡ್ಡ ದೇಗುಲ ಸಂಕೀರ್ಣವಾಗಿ ಅಭಿವೃದ್ಧಿಗೊಂಡ್ಯದ. ಇಲ್ಲಿ ಲಭ್ಯವಾಗಿರೋ ಪುರಾಣಗಳ ಪ್ರಕಾರ ಹೊಯ್ಸಳ ಮತ್ತು ಚಾಲುಕ್ಯರ ಅರಸರ ಅವಧಿಯಲ್ಲಿ ಈ ದೇಗುಲ ವಿಸ್ತಾರಗೊಂಡಿತ್ತು. 14ನೇ ಶತಮಾನದಲ್ಲಿ ವಿಜಯನಗರ ರಾಜವಂಶದ ಆಳ್ವಿಕೆಯಲ್ಲಿ ಇಲ್ಲಿ ಸ್ಥಳೀಯ ಕಲೆ, ಕರಕುಶಲ ಮತ್ತು ಸಂಸ್ಕೃತಿ ಪ್ರಧಾನ ಮಾನಕ ಬಂದಿತ್ತು. ಆದರೆ ವಿಜಯನಗರ ಆಡಳಿತಗಾರರು ಮುಸ್ಲಿಂ ರಾಜರಿಂದ ಸೋಲಿಸಲ್ಪಟ್ಟ ಬಳಿಕ ಇಲ್ಲಿ ಸುಂದರವಾದ ವಾಸ್ತುಶಿಲ್ಪಗಳು ಮತ್ತು ಕಟ್ಟಡಗಳು ನಾಶಗೊಂಡವು. ನಾವು ಹಂಪಿಯಲ್ಲಿ ನೋಡಿದ್ವಿ ಒಂದೇ ಪ್ಲೇಸ್ ನೋಡ್ರಿ. ಮತ್ತು ನಾವು ಮನೆಗೆ ಲೇಟ್ ಆಗತ್ತಂತ ಮತ್ತು ಸುತ್ತಮುತ್ತ ಎಲ್ಲ ನೋಡೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ನಾವು ನೋಡ್ತೀವಂತ. ನಮ್ಗೆ ಈ ಪ್ಲೇಸ್ ನಮ್ಮ ಕರ್ನಾಟಕದಲ್ಲಿ ಇರೋದು ನಮ್ಗೆ ಭಾಳ ಹೆಮ್ಮೆ ಅನಿಸ್ತದೆ.
ಹಂಪಿಯನ್ನು ಮುಗಿಸ್ಕೊಂಡು ನಮ್ಮ ಜರ್ನಿ ಇಲ್ಲಿಗೆ ಎಂಡ್ ಆಗ್ತದ. ಇದೇ ನೋಡ್ರಿ ನಮ್ಮದು ಲಾಸ್ಟ್ ಎಪಿಸೋಡ್ ಇತ್ತು. ಮತ್ತು ನೆಕ್ಸ್ಟ್ ಎಪಿಸೋಡಿನ ಸಿಗೋಣ. ಅವಾಗಿನ ತನಕ ಲೈಕ್, ಕಮೆಂಟ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಅಕೌಂಟ್ನ ಯಾವಾಗಲೂ ಫಾಲೋ ಮಾಡೋದನ್ನು ಮರಿಬೇಡ್ರಿ. ಧನ್ಯವಾದಗಳು.